ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾದ್ಮೇಲೆ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗಬೇಕಾದ್ರೆ ಕೆಲವೊಂದು ಸರ್ಟಿಫಿಕೇಟ್ ಅನ್ನು ಕೇಳ್ತಾರೆ. ಒಂದು ವೇಳೆ ಪೋಸ್ಟ್ ಮುಖಾಂತರ ಬಂದಿಲ್ಲ ಅಂತ ಅಂದರೆ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಅದು ವಿಶ್ವಕರ್ಮ ಯೋಜನೆ ಪ್ರಮಾಣ ಪತ್ರ ಆಗಿರ್ಬೋದು, ವಿಶ್ವಕರ್ಮ ಯೋಜನೆ ID ಕಾರ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಆಗಿರ್ಬೋದು, ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಆಗಿರ್ಬೋದು. ಸೊ ಇವು ನಿಮಗೆ ಪೋಸ್ಟ್ ಮುಖಾಂತರ ಬಂದಿಲ್ಲ ಅಂತಂದರೆ ಒಂದೇ ಒಂದು ನಿಮಿಷದಲ್ಲಿ ನೀವೇ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾಕಪ್ಪ ಇವು ಏನಕ್ಕೆ ಬೇಕು ಅಂತ ಅಂದರೆ, ನೀವು ಈ ಒಂದು ಕೆಲಸವನ್ನು ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಪ್ರಮಾಣ ಪತ್ರ ಇರುತ್ತೆ. ಅದೇ ರೀತಿಯಾಗಿ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಈ ಒಂದು ಡಾಕ್ಯುಮೆಂಟನ್ನು ಕೇಳ್ತಾರೆ ಸ್ನೇಹಿತರೆ. ಸೊ ನಾನೀಗ ನಿಮಗೆ ಯಾವ ರೀತಿ ಮೊಬೈಲ್ ಮುಖಾಂತರ ಈ ಒಂದು ಪ್ರಮಾಣ ಪತ್ರಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರೈಟ್ ಸೈಡಲ್ಲಿ 3 ಚುಕ್ಕೆ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ರೀತಿಯಾಗಿ ಓಪನ್ ಆಗುತ್ತೆ. 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲು ಡೆಸ್ಕ್ಟಾಪ್ ಸೈಟ್ ಆನ್ ಆಗುತ್ತೆ. ಆನ್ ಆದಮೇಲೆ ಸರ್ಚ್ ಬಾಕ್ಸಲ್ಲಿ PM ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ PM ವಿಶ್ವಕರ್ಮ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಗೆರೆ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಲಾಗಿನ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದ್ರ ಕೆಳಗಡೆ ಏನು ಕ್ಯಾಪ್ಚರ್ ಇದೆ ಲೆಫ್ಟ್ ಸೈಡಲ್ಲಿ, ಅದನ್ನು ಎಂಟರ್ ಕ್ಯಾಪ್ಚಾ ಅನ್ನೋ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬಾಕ್ಸ್ ಓಪನ್ ಆಗುತ್ತೆ. ಈಗ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ಅಂಕಿ OTP ಹೋಗುತ್ತೆ. ಆ ಒಂದು OTPನ ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. PM ವಿಶ್ವಕರ್ಮ ಯೋಜನೆ ID ಕಾರ್ಡ್ ಆಗಿರ್ಬೋದು, ಪ್ರಮಾಣ ಪತ್ರ ಆಗಿರ್ಬೋದು, ಉದ್ಯಮ ಅಸೆಟ್ ಸರ್ಟಿಫಿಕೇಟು ನಿಮಗೆ ಬರಬೇಕಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಹತ್ರ ಬಂದುಬಿಟ್ಟು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿರಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆದರೆ ಮಾತ್ರ ಈ ರೀತಿಯಾಗಿ ಬರುತ್ತೆ. ಉದಾಹರಣೆಗೆ ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ, ರಿವ್ಯೂ ಪೆಂಡಿಂಗ್ ಬೈ DMO, ರಿವ್ಯೂ ಪೆಂಡಿಂಗ್ ಬೈ DFO, ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ದರೆ ಈ ಒಂದು ಪ್ರಮಾಣ ಪತ್ರಗಳು ಡೌನ್ಲೋಡ್ ಆಗೋದಿಲ್ಲ ಸ್ನೇಹಿತರೆ. ಈ 3 ಜನ ಅಪ್ರೂವಲ್ ಮಾಡಿದ್ದಾದಮೇಲೆ ಮಾತ್ರ ಈ ರೀತಿಯಾಗಿ ನಿಮ್ಮ ಒಂದು ಪ್ರಮಾಣ ಪತ್ರಗಳು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಆಪ್ಷನಲ್ಲಿ ಡೌನ್ಲೋಡ್ ಯುವರ್ PM ವಿಶ್ವಕರ್ಮ ಸರ್ಟಿಫಿಕೇಟ್ ಅಂತಿದೆ ನೋಡಿ, ಅಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಯ ID ಕಾರ್ಡ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ಇವರ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ PDF ರೀಡರ್ ಅನ್ನೋ ಒಂದು ಆ್ಯಪ್ ಇರಬೇಕಾಗುತ್ತೆ. ಅದಿದ್ರೆ ಮಾತ್ರ ನಿಮಗೆ ಇದು ಡೌನ್ಲೋಡ್ ಆದಾಗ ಓಪನ್ ಆಗುತ್ತೆ. ಇಲ್ಲದೆ ಇರತಕ್ಕಂಥವ್ರು ಪ್ಲೇಸ್ಟೋರಲ್ಲಿ PDF ರೀಡರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಅಪ್ಲಿಕೇಶನ್ ಕಳ್ಕೊಂಡು ಇರ್ತಕ್ಕಂಥವ್ರು ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಪ್ರಮಾಣ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಪೋಸ್ಟಲ್ಲಿ ಬಂದಿಲ್ಲ ಅಂತ ಅಂದರೆ ನೀವೇ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಈ ಒಂದು ಪ್ರಮಾಣ ಪತ್ರಗಳನ್ನು ಕೇಳ್ತಾರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ. ಬ್ಯಾಂಕಿಂದ ನಿಮಗೆ ಕಾಲ್ ಬಂದಾಗ ಈ ಒಂದು ಡಾಕ್ಯುಮೆಂಟನ್ನು ಕೊಟ್ಬಿಟ್ಟು ನೀವು ಲೋನನ್ನು ಸ್ಯಾಂಕ್ಷನ್ ಮಾಡ್ಕೋಬೋದು. ಇದ್ರ ಜೊತೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಲೋನ್ ಸ್ಯಾಂಕ್ಷನ್ ಲೆಟರ್ ಅಂತ ಬರುತ್ತೆ, ಅದು ಸಹ ಬೇಕಾಗುತ್ತೆ. ಅದು ನಿಮಗೆ ವಿಶ್ವಕರ್ಮ ಯೋಜನೆಯಿಂದ ಲೋನ್ ಕೊಡಬಹುದು ಅಂತ ಕನ್ಫರ್ಮ್ ಆದಮೇಲೆ ಲೋನ್ ಸ್ಯಾಂಕ್ಷನ್ ಲೆಟರ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.